ಕೇಶವ ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ನಮಸ್ಕಾರ ಕೇಶವ ರೆಡ್ಡಿ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ತಪ್ಪಿದೆ ಬಿಡಿ ಸರ್, ಸರ್ಕಾರಿ ನೌಕರರು ಸಂಬಳ ತಗೋತಿದ್ದಾರೆ, ರೂಲಿಂಗ್ ಪಾರ್ಟಿಯವ್ರು 4 ಮಾತು ಬೈದ್ರೆ ಬೈಸ್ಕೋಬೇಕಪ್ಪ, ಅದನ್ನೇನು ಇಷ್ಟು ದೊಡ್ಡ ಇಶ್ಯೂ ಮಾಡ್ಬೇಕಾ? ಅಲ್ವಾ ಸರ್? ಸರ್ ಒಂದು ನಿಮಿಷ ನಾವು ಹಲೋ, ಒಂದೇ ನಿಮಿಷ ಇರಿ ಸರ್, ಒಂದೇ ನಿಮಿಷ. ಕೇಶವ ರೆಡ್ಡಿ ಅವರೇ, ಸರ್ ನಮಸ್ಕಾರ. ಗೌರ್ಮೆಂಟ್ ಎಂಪ್ಲಾಯೀಸ್ ರೀ, ಸರ್ಕಾರ ಕೂಡ ಸಂಬಳ ತಗೋತಿರ್ತಾರೆ. ಸರ್ಕಾರ ನಡೆಸ್ತಾ ಇರೋ ಪಕ್ಷದ ಕಾರ್ಯಕರ್ತರು ನಾಯಕರು 2 ಮಾತು ಬೈದ್ರೆ ಬೈಸ್ಕೋಬೇಕು ಅಲ್ವಾ? ಎಲ್ಲ ಸರ್ ಹೆಂಗ ಆಗ್ತದೆ? ಮತ್ತೆ ಆಗ್ತಿದೆಯಲ್ಲ ಇಲ್ಲಿ ನೌಕರರು ಅಂದ್ರೆ ಅವರು. ಸರ್ ಹಲೋ, ಆಗ್ತಿದೆಯಲ್ಲ ಕೇಶವ ರೆಡ್ಡಿ ಅವರೇ ಇಲ್ಲಿ? ಸರ್ ಈಗಾಗ್ಲೇ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಅವ್ರು ಮಾತಾಡಿರೋದ್ರಲ್ಲಿ ತಪ್ಪಿದೆ. ಅವರು ಯಾರೇ ಅಧಿಕಾರಿ ಆಗಿರ್ಲಿ ಸಾರ್ವಜನಿಕರಾಗಿರ್ಲಿ ಮಾತಾಡೋ ಮಾತಲ್ಲಿ ಅವರು ಇರ್ತಾ ಇರ್ಬೇಕು. ಯಾರೇ ಆಗಿರ್ಲಿ, ಅಧಿಕಾರ ಅಂತ ಅಲ್ಲ, ಸರ್ಕಾರ ಇದೆ ಅಂತ ಒಂದಲ್ಲ, ಇಲ್ಲ ಅಂತಲ್ಲ. ಅವರು ಒಬ್ಬ ಜನಪ್ರತಿನಿಧಿ ಆಗ್ಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಅವರು ಯಾವ ರೀತಿ ನಡ್ಕೋಬೇಕಾಗಿತ್ತು. ಅವ್ರು ಯಾವ ಒಂದು ಆವೇಶದಲ್ಲಿ ಮಾತಾಡಿದಾರೋ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಅಧಿಕಾರಿಗಳು ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಕ್ಕಂಥವ್ರು. ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಇರ್ಬೇಕಾಗಿತ್ತು. ಅದು ಯಾರೋ ಒಂದು ಸಣ್ಣ ವಿಚಾರಕ್ಕೆ, ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡದಾದಂತ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಅವ್ರಿಗೆ ಕ್ಷಮೆ ಯಾಚಿಸಿರೋದು ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂತ ಸರ್, ಕ್ಷಮೆ ಯಾಚಿಸಿರೋದು ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂತ. ಇದೇ ಮುನ್ಸಿಪಾಲಿಟಿಲಿ ಕೆಲಸ ಮಾಡೋರು ಯಾರು ಕೋಪದಲ್ಲಿ ರಾಜೀವ್ ಗೌಡ ಹೆಂಗೈತೋ ಮೈಗೆ ಅಂತ ಕೇಳಿದ್ರೆ, ಆ ನಂತರ ನಾನು ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂದ್ರೆ ಸುಮ್ಮನಾಗ್ಬಿಡ್ತಾರಾ? ಇನ್ನಾಗಲ್ಲ ಸರ್. ಅದಕ್ಕೆ ಮಾತಾಡಿರೋದು ಸರಿ ಅಂತ ಯಾರು ಅನ್ನಲ್ಲ, ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಇವರು ಅಧಿಕಾರಿಗಳಿಗೆ ಅವ್ರದೇ ಆದಂತ ಒಂದು ಕಾನೂನು ಚೌಕಟ್ಟು ಇರ್ತದೆ. ಆ ಚೌಕಟ್ಟಲ್ಲಿ ಅವ್ರು ಮಾತಾಡಿರ್ತಾರೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಸಾರ್ವಜನಿಕ ತೊಂದರೆ ಆಗ್ತದೆ, ಅದನ್ನ ತೆಗೆಸಿದೀವಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಬೇಕಿದ್ರೆ ಅವ್ರು ಆಯ್ತು ಮೇಡಮ್, ನಾನು ಅದೆಲ್ಲಿ ನಮ್ಮ ಕಾರ್ಯಕರ್ತರು ಕಟ್ಟಿದಾರೋ ನಾನೇ ಹೇಳಿ ತೆಗಿಸ್ತೀನಿ ಅಂತ ಹೇಳಿದ್ರೆ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ. ಅವರು ಅಷ್ಟು ಸಣ್ಣ ವಿಚಾರಕ್ಕೆ ಅದು ಯಾವ ಒಂದು ಇದರಲ್ಲಿ ಅವರು ಮಾತಾಡಿದ್ರೋ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಈಗಾಗಲೇ ಅವರು ನನ್ನ ಸಹೋದರಿ ಸಮಾನಳು ಅಂತೇಳಿ ಮಾತಾಡಿದ್ದಾರೆ, ಕ್ಷಮೆಯನ್ನೇ ಯಾಚನೆ ಮಾಡಿದ್ದಾರೆ. ಕೇಶವ ರೆಡ್ಡಿ ಅವರೇ, ಇದೆಲ್ಲ ಯಾಕಾಗುತ್ತೆ ಅಂದ್ರೆ, ಅಲ್ಲಿ ಭದ್ರಾವತಿ MLA ಮಗ ಮಾತಾಡಿದ್ನಲ್ಲ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ, ಅವನ್ನ ಎಳ್ಕೊಂಬಂದ್ ಚರ್ಬಿ ಇಳಿಸಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಇದು. ಅಲ್ಲಿ ಅವನು ಬೈದಾಡ್ಕೊಂಡು ಬಾಯಿಗೆ ಬಂದಂಗೆ ಕೂಗಾಡ್ಕೊಂಡು ಆತ ಸೇಫ್ ಆದ. ಆತನಿಗೆ FIR ನಲ್ಲಿ ಆತನೊಂದು ಹೆಸರು ಬರಲಿಲ್ಲ. ಲಾಸ್ಟಿಗೆ ಆ ಅಧಿಕಾರಿನ ಯಾವ ಅಧಿಕಾರಿ ಬೈಸ್ಕೊಂಡಿದ್ರಲ್ಲ ಮಹಿಳಾ ಅಧಿಕಾರಿ, ಆ ಅಧಿಕಾರಿನ ಹಾವೇರಿಗೆ ಎತ್ತಂಗಡಿ ಮಾಡ್ಬಿಟ್ರು. ಒಂದು ಕೇಸ್ನಲ್ಲಿ ಸರಿಯಾದ ಪಾಠ ಕಲ್ಸಿದ್ರೆ ಇನ್ನೊಂದು ಕೇಸ್ ನಡೆಯೋದಿಲ್ಲ ಸ್ವಾಮಿ. ಸರ್ಕಾರಿ ನೌಕರರ ಜೊತೆ ಮಾತಾಡುವಾಗ ಮೈ ಮೇಲೆ ಖಬರ್ ಇಟ್ಕೊಂಡು ಮಾತಾಡ್ತಾರೆ. ಇರಿ ಒಂದ್ ನಿಮಿಷ ಇರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಒಂದೇ ನಿಮಿಷ ಸರ್, ಕುಮಾರಸ್ವಾಮಿ ಅವರು ಲೈನ್ ನಲ್ಲಿ ಇದ್ದಾರೆ ಸರ್. ರವಿಕುಮಾರ್ ಅವರೇ, ಕುಮಾರಸ್ವಾಮಿ ಸರ್ ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ಏನು ಸರ್ಕಾರಿ ನೌಕರಿ ಮಾಡೋದಕ್ಕೆ ಅತ್ಯಂತ ಕೆಟ್ಟ ಕಾಲ ಅಂತ ಅನ್ಸುತ್ತೆ ನನಗೆ. ಎಷ್ಟು ಕಡೆ ಬಯಸ್ಕೋಬೇಕು ಸರ್ ಇವರು? ಯಾರಿಂದ ಬಯಸ್ಕೋಬೇಕು? ಮುಖ್ಯಮಂತ್ರಿಗಳು ASP ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾರೆ. ಒಬ್ಬ ಶಾಸಕರ ಮಗ ಬಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಬೈತಾರೆ. ಮೊನ್ನೆ ಮಾಗಡಿ ಶಾಸಕರು ತಹಶೀಲ್ದಾರಿಗೆ ಬೈದಿದ್ದನ್ನು ನೋಡಿದ್ವಿ. ಈಗ ಇದು ಈ ಸರ್ಕಾರದಲ್ಲಿ, ಹಲೋ ಸರ್ ಹೇಳಿ ಸರ್. ಈ ಸರ್ಕಾರದಲ್ಲಿ ನಿರಂತರವಾಗಿ ಇಂಥ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಪ್ರಶ್ನೆ, ಇವತ್ತಿನ ಪ್ರಕರಣ ಏನಿದೆ ನೀವು ಹೇಳಿದಂತ ರೀತಿಯಲ್ಲಿ ಏನು ಇವತ್ತು ನಮ್ಮ ಅಜಿತ್ ಅವರು, ಪ್ರಶಾಂತ್ ಅವರು ಮತ್ತೆ ಅಲ್ಲಿ ಪ್ಯಾನೆಲ್ ಡಿಸ್ಕಷನ್ ಇರೋರು ಮಾತನಾಡ್ತಾ ಇದ್ರಿ. ಈ ಸರ್ಕಾರದಲ್ಲಿ ಪ್ರಾಮಾಣಿಕವಂತ ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ರೀತಿ ಉಸಿರುಗಟ್ಟದ ವಾತಾವರಣ ಇದೆ. ಇಲ್ಲಿ ಅಕ್ರಮ ನಡೆಸ್ತಕ್ಕಂಥವ್ರು, ಲೂಟಿ ಮಾಡ್ತಕ್ಕಂಥವ್ರಿಗೆ ರಕ್ಷಣೆ ಇದೆ ಅನ್ನೋದಕ್ಕೆ ಹಲವಾರು ನಿದರ್ಶನ ಕೊಡಬಹುದು. ಈಗ ನೀವು ಇವತ್ತಿನ ಘಟನೆ ಏನಿದೆ ಶಿಡ್ಲಘಟ್ಟದ್ದು, ಇಲ್ಲಿ ನಾವು ಏನಾಗಿದೆ ಇವತ್ತು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಅನ್ನೋ ದೃಷ್ಟಿಯಿಂದ
ಎಸ್ ಅವ್ರ ಬ್ಯಾಕ್ ಗ್ರೌಂಡ್ ಏನು ಎತ್ತ ಅನ್ನೋದು ನೋಡದೆ ಅವನ ಹತ್ರ ಎಷ್ಟು ದುಡ್ಡು ಮಾಡಿದಾನೆ, ಅವನ್ ದುಡ್ಡು ಹೆಂಗ್ ಸಂಪಾದನೆ ಮಾಡ್ದ ಅಂತ ನಾವು ನೋಡಲ್ಲ. ದುಡ್ಡು ಇದೆಯಾ ಚುನಾವಣೆ ನಡೆಸಬೇಕು, ಚುನಾವಣೆ ಖರ್ಚು ವೆಚ್ಚ ಮಾಡೋದಕ್ಕೆ ತಾಕತ್ತಿದೆಯಾ ಅಂತ ಹೇಳಿ ಅವ್ರ ನಡವಳಿಕೆಗಳು ಸಂಪಾದನೆ ಹೆಂಗ್ ಮಾಡಿದ್ರು ಅನ್ನೋದು ನೋಡದೆ ಇವತ್ ಜನಪ್ರತಿನಿಧಿಗಳನ್ನ ಈ ತರ ನಾವು ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷಗಳನ್ನ ನಾವೇನು ಗಮನ ಕೊಡ್ತಾ ಇದೀವಿ ಅದರ ಫಲ ಇದು ಅನುಭವಿಸ್ತಾ ಇದೀವಿ. ನಿಜ, ನನ್ನ ಅಭಿಪ್ರಾಯದಲ್ಲಿ ಇದು ಇವತ್ತಿನ ನಡವಳಿಕೆ ಏನಿದೆ. ಈಗ ಅವ್ರು ಹೇಳ್ತಾರೆ, ಅವರು ಯಾರೋ ಅಸಿಸ್ಟೆಂಟ್ ಕಮಿಷನರ್, ಹೌದು ಹೌದು, ಸಿಬ್ಬಂದಿ ಇದ್ದೇ ಇದ್ರೆ ನಾನೇನ್ ಮಾಡ್ಲಿ ಅಂತ. ನೀವು ಸರ್ಕಾರದಲ್ಲಿ ಯಾವುದೇ ತಾಲೂಕಿನ, ಈಗ ಅಲ್ಲಿ ಶಾಸಕರು ಕೂತಿದ್ದಾರೆ ಶಿಡ್ಲಘಟ್ಟದವ್ರೆ, ಹೌದು, ಕೇಳಿ ಅವರಿಗೆ ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಸಿಬ್ಬಂದಿಗಳು ಕೊರತೆ ಇದೆ ಅಂತ. ಪ್ರತಿಯೊಂದು ತಾಲೂಕಲ್ಲೂ ಇವತ್ತು ಪ್ರತಿಯೊಂದು ಇಲಾಖೆನಲ್ಲಿ ಸಿಬ್ಬಂದಿಗಳೇ ಇಲ್ಲ, ಕೆಲಸ ಇಲ್ಲಿಂದ ಮಾಡ್ತಾರೆ. ಅದೇನೋ 31 ವಾರ್ಡ್ ನಲ್ಲಿ ಜನಗಳದ್ದು ಕೆಲಸ ಆಗಿಲ್ಲ, ಮೋರಿ ಕ್ಲೀನ್ ಆಗಿಲ್ಲ, ಇದೇನ್ ಹೇಳ್ತಾರೆ. ಹಾಗಿದ್ರೆ ನಗರ ಅಲ್ಲಿ ಆಯ್ಕೆ ಆಗಿರ್ತಕ್ಕಂತ ಜನಪ್ರತಿನಿಧಿಗಳಿದಾರಲ್ಲ ಅವ್ರ ಕೆಲಸ ಏನು? ಅವ್ರಿಗೆ ಜವಾಬ್ದಾರಿ ಇಲ್ವಾ ಕೆಲಸ ಮಾಡ್ಸೋದಿಕ್ಕೆ? ಇಲ್ಲಿ ಇವತ್ತು ಅವ್ರು ಬಳಸಿರ್ತಕ್ಕಂಥ ಪದ ಬಳಕೆ ನಂತರ ಸಾರ್ವಜನಿಕವಾಗಿ ಈ ವಿಷಯ ಮಾಧ್ಯಮಗಳಲ್ಲಿ ಇದು ಪ್ರಾಮುಖ್ಯತೆ ಬಂದಾಗ ಇಲ್ಲ ಅವ್ರಿಗೆ ನೋವಾಗಿದ್ರೆ ಕ್ಷಮೆ ಕೊಡ್ತೀನಿ ಅಂತಾರೆ. ನೋವಾಗಿದೆಯೋ ಇಲ್ಲೋ ಗೊತ್ತಾಗೋದಿಲ್ವಾ ಅಂತ ಅದನ್ನೇ ಕೇಳ್ಬೇಕು ಅವ್ರನ್ನ. ಇಷ್ಟೆಲ್ಲ ಮಾತನಾಡಿ ನೋವಾಗಿದ್ದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಬಟ್ ಈ ಧೈರ್ಯ ಎಲ್ಲಿಂದ ಬರುತ್ತೆ ಕುಮಾರಸ್ವಾಮಿ ಅವರೇ? ಅಧಿಕಾರ ನಡೆಸ್ತಕ್ಕಂಥವ್ರು ಇದಾರಲ್ಲ, ತುಂಬಾ ಜನ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಮಾಡ್ತಾರೆ, ಅವ್ರು ಬ್ಯಾನರ್ ಕಟ್ತಾರೆ, ಅವ್ರು ಪೋಸ್ಟರ್ ಹಾಕ್ತಾರೆ, ಪಾಲಿಕೆಯವ್ರು ಹೋಗಿ ಅದನ್ನ ಕಿತ್ತಾಕ್ತಾರೆ. ಅವ್ರು ಯಾರು ಕಾಲ್ ಮಾಡಲ್ಲ, ಅವ್ರು ಯಾರು ಹಿಂಗ್ ಕಮಿಷನರ್ಗಳಿಂದ ತರಾಟೆಗೆ ತೆಗೆದುಕೊಳ್ಳಲ್ಲ. ನೀವು ಈಗ ಉದಾಹರಣೆಗೆ ಮೊನ್ನೆ ಬೆಂಗಳೂರಿನಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಈಗ ಎಷ್ಟು ಸಿನಿಮಾ ಜನ ಹುಟ್ಟದ ಹಬ್ಬದ್ದೇನೋ ಪೋಸ್ಟರ್ ಹಾಕಿದ್ದಾರೆ ಅಂತೇಳಿ FIR ಹಾಕಿದ್ದಾರೆ ಅಂತ. ಈಗ ಮೊನ್ನೆ ನಾನು ಯಾವ್ದೋ ಟಿವಿಲಿ ನೋಡ್ತಾ ಇದ್ದೆ. ಈಗ ಇಲ್ಲಿ ಬೆಂಗಳೂರಿನಲ್ಲಿ ಆ ಯಶ್ ಅಭಿಮಾನಿಗಳು ಫೋಟೋ ಹಾಕಿರೋದಕ್ಕೆ ಹುಟ್ಟದಬ್ಬಕ್ಕೆ FIR ಹಾಕ್ದಂತವ್ರು ಇಲ್ಲಿ ಇಷ್ಟೆಲ್ಲ ಅಧಿಕಾರಿಗಳ ಮೇಲೆ ಅಷ್ಟೆಲ್ಲ ಮಾತುಗಳಾಡಿ ಕೀಳ್ಮಟ್ಟದಲ್ಲಿ ಈ ಕ್ಷಣದವರೆಗೆ ಏನ್ ಆಕ್ಷನ್ ಇಲ್ಲ. ಆ ಚೀಫ್ ಸೆಕ್ರೆಟರಿ ನಾನೇ ಫೋನ್ ಮಾಡಿ ನಿಮ್ ಜವಾಬ್ದಾರಿ ಏನು ಅಂತ ಕೇಳಿದೆ. ಚೀಫ್ ಸೆಕ್ರೆಟರಿಗಿರೋ ಜವಾಬ್ದಾರಿ ಅದವ್ರು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಈ ಕ್ಷಣದವರೆಗೆ ಉಸಿರೇ ಇಲ್ಲ ಅವ್ರು. ನಾನು ಅಷ್ಟೆಲ್ಲ ಅವ್ರಿಗೆ ಆಡಿಯೋನ ಕಳಿಸಿ. ಅದೇ ಸರ್, ಆ ಧೈರ್ಯ ಬರೋದು ಯಾರ ಮಗನ ಪಿಕ್ಚರ್ ಅನ್ನೋದ್ರ ಮೇಲೆ ಇಲ್ಲ. ಇದು ಒಂದು ಬ್ಯಾನರ್ದು ಒಂದು ಭಾಗ, ಮಗದ ಪಿಕ್ಚರ್ ಬೇರೆ ಅವ್ರು ಹಾಕೊಂಡಿರ್ತಕ್ಕಂಥದ್ದು. ಈಗ ಪಾಪ ಅವ್ರು ದೊಡ್ಡ ಮಟ್ಟದಲ್ಲಿದ್ದಾರೆ. ಈಗ ಉದಾಹರಣೆ ಬಳ್ಳಾರಿಲೂ ಅವ್ರದೇ ಕಾಂಟ್ರಿಬ್ಯೂಷನ್. ಬಳ್ಳಾರಿನಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಬಹಳ ವಿಷಯಗಳು ಮುಚ್ಚಿಟ್ರು. ಈಗ ಆ SP ಅಲ್ಲಿನ ಸ್ಪಾಟ್ ಅಲ್ಲಿ ಇದ್ದ SP ಮೇಲೆ ಇವರು ನಿಮ್ಮ ಡೆಪ್ಟಿ CM ಏನ್ ಹೇಳಿದ್ರು ಮೊದಲನೇ ದಿವಸನೇ, ಆ SP ಅವನು ಪ್ರಜ್ಞೆನೇ ಇರ್ಲಿಲ್ಲ ಅಂತ ಹೇಳಿದ್ರು. ಇವರು ಡೆಪ್ಟಿ CM ಅವ್ರು ಹೇಳಿದ ಪದ, ಅವನು SP ಗೆ ಪ್ರಜ್ಞೆನೇ ಇರ್ಲಿಲ್ಲ ಅಂದ್ರೆ ಕುಡಿದು ಅವನಾಗ್ಲೇ ಬಹಳ ತೂರಾಡ್ಕೆಲಿದ್ದ ಅಂತಕ್ಕಂಥ ಪದ ಬಳಸಿದ್ರು ಅವರು SP ಮೇಲೆ. ನೀವು ಅಲ್ಲೊಂದು FIR ತೆಗೆಸ್ ನೋಡಿ ಬಳ್ಳಾರಿಲಿ. ಯಾವ ಒಂದು ಕಂಪ್ಲೇಂಟ್ ನಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಇದು ನಿಮ್ಮ ಆರೋಪಿ 1, 2, 3 ಇದೆಯಲ್ಲ, 4ನೇ ಆರೋಪಿನ ಸತೀಶ್ ರೆಡ್ಡಿ ಮಾಡ್ತಾರೆ. ಹೌದು, ಅಲ್ಲಿ ಆ ಕಂಪ್ಲೇಂಟ್ FIR ಅಲ್ಲಿ ಭರತ್ ರೆಡ್ಡಿ ಮತ್ತು ಅವರ ಸಾವಿರಾರು ಬೆಂಬಲಿಗರು ಭರತ್ ರೆಡ್ಡಿ ನಾಯಕತ್ವದಲ್ಲಿ ಅದ್ಯಾವ್ದೋ ಸರ್ಕಲ್ ಇಂದ ಜನಾರ್ದನ್ ರೆಡ್ಡಿ ಮನೆ ಹತ್ರಕ್ಕೆ ಹೋದ್ರು ಅಂತ ಹೇಳಿ FIR ಎಲ್ಲ ಹರಿತಾರೆ. ಕರೆಕ್ಟ್. ಇವತ್ತಿನವ್ರಿಗೆ ಭರತ್ ರೆಡ್ಡಿ ಮೇಲೆ ಕೇಸ್ ಹಾಕಿದ್ರ. ಆಮೇಲೆ ಆ SP ಆಕ್ಷನ್ ತಗೊಳ್ಲಿಕ್ಕೆ ಹೋದಾಗ FIR ಅನ್ನ ಭರತ್ ರೆಡ್ಡಿ ಮೇಲೆ ನಂಬರ್ 1 ಮಾಡಿ ಅಂತ ಹೇಳಿದ್ರು ಅಂತ ಹೇಳಿ ರಿಪೋರ್ಟ್ ಇದೆ ಪೊಲೀಸ್ ಇಲಾಖೆನಲ್ಲೇ. ಅದು ಹೇಳಿದ್ರು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಜನಪ್ರತಿನಿಧಿ ಫೋನ್ ಮಾಡಿ ಮಿನಿಸ್ಟ್ರಿಗೆ ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಸಸ್ಪೆಂಡ್ ಮಾಡಿಸ್ತಾರೆ. ಅಲ್ಲಿ ಯಾರು ಚಿತ್ರದುರ್ಗನಿಗೆ ಇನ್ಚಾರ್ಜ್ ಕೊಡ್ತಾರೆ. ಇದು ದೊಡ್ಡ ಇತಿಹಾಸ ಇದೆ ಇವ್ರು ಮಾಡ್ಕೊಂಡಿರೋದು. ಎಲ್ಲ ಅಶಪ್ ಮಾಡಿ ಮುತ್ಲಿಕ್ಕೆ ಹೊರಟ್ರು ಅಲ್ಲಾಗಿರತಕ್ಕಂಥದ್ದು. ನೀವು ಭದ್ರಾವತಿ ಹೇಳ್ತಾ ಇದ್ರಿ, ಆ ಹೆಣ್ಮಗಳಿಗೆ ಎದುರಿಸಿ ಅಲ್ಲಿ ಖಾಲಿ ಮಾಡಿಸಿದ್ರು ಕಂಪ್ಲೇಂಟ್ ಕೊಡಬಾರದು ಅಂತ ಹೇಳಿ. ಕಂಪ್ಲೇಂಟ್ ಕೊಡ್ತಾಳೆ ಅಪರಿಚಿತರು ಅಂತ.
ಅಪರಿಚಿತರು ಅಂತ ಕೊಟ್ಕೊಂಡ್ರು, ಅವ್ರನ್ನು ಖಾಲಿ ಮಾಡಿದ್ರು. ಈಗ ಉದಾಹರಣೆಗೆ ನಿಮ್ ವಾಲ್ಮೀಕಿ ಜನಾಂಗದ್ದು ಅದ್ಯಾವ್ದೋ ನಿಮ್ಮ ಪ್ರಾಧಿಕಾರ ಅಭಿವೃದ್ಧಿ ನಿಗಮ ಅಂತ ಸೂಸೈಡ್ ಮಾಡ್ಕೊಂಡ. ಹೌದು, ಏನಾಗಿದೆ ಈಗ ಅತ್ತಾನೆ? ಇದು ಹೇಳ್ತಾ ಹೋದ್ರೆ ಹಲವಾರು ಉದಾಹರಣೆ ಕೊಡ್ಬೋದು. ಇವತ್ತಿನ ಪ್ರಕರಣದಲ್ಲಿ ಈ ಕ್ಷಣದವರೆಗೆ ಸರ್ಕಾರದ ಯಾರಾದ್ರೂ ಜವಾಬ್ದಾರಿಯುತವಾದಂತ ಮಂತ್ರಿ, ಮುಖ್ಯಮಂತ್ರಿ, ಗೃಹ ಸಚಿವರು ಸ್ಪಷ್ಟೀಕರಣ ಏನಾದ್ರು ಕೊಟ್ರೆ ಇದರಲ್ಲಿ? ಬೆಳಗ್ಗೆಯಿಂದ ಇಷ್ಟೆಲ್ಲ ಮಾಧ್ಯಮದಲ್ಲಿ ನೀವು ಇಷ್ಟೆಲ್ಲ ಇದು ಏನ್ ನಡೀತಿದೆ ಅಕ್ರಮಗಳು, ಈ ದೌರ್ಜನ್ಯ ತೋರಿಸ್ತಾ ಇದ್ದೀರಿ. ಸರ್ಕಾರದ ರೆಪೆಂಡು ಒಬ್ಬ ಮಾತಾಡಕ್ ತಯಾರಾಗಿಲ್ಲ. ಸರ್ ಈಗ ಇವತ್ತಿನ ಕಾಲದಲ್ಲಿ ಟಿವಿ ಇದೆ ಸರ್, ಎಲ್ಲ ಇಂಥವೆಲ್ಲ ಬರ್ತವೆ, ಜನರ ಮಧ್ಯದಲ್ಲಿ ಚರ್ಚೆ ಆಗ್ತವೆ. ಇದು ಇಲ್ಲದೆ ಇರುವ ಕಾಲದಲ್ಲಿ ಹೆಂಗೆ? ಅಥವಾ ಯಾರೋ ಆಡಿಯೋ ರೆಕಾರ್ಡ್ ಮಾಡಿಲ್ಲಪ್ಪ ಏನೋ ಬೈಸ್ಕೊಂಡು ಸುಮ್ಮನೆ ಆಗ್ತಾರೆ, ಇಂಥವೆಲ್ಲ ಎಷ್ಟು ನಡೀತವೆ ಅಂತ ನಮ್ಗೆ ಆಶ್ಚರ್ಯ. ಇಲ್ಲ, ಈಗಂತೂ ಜನಪ್ರತಿನಿಧಿಗಳು ಇಲ್ಲ ಯಾವ್ದೋ ಪಕ್ಷಗಳ ಮುಖಂಡರುಗಳು ಅಧಿಕಾರಿಗಳ ಜೊತೆ ಆಗ್ಲಿ ಇನ್ನಿಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಒಳ್ಳೇದು ನನ್ನ ಅಭಿಪ್ರಾಯದಲ್ಲಿ. ಈಗ ನಾವು ಅಧಿಕಾರ ಇದೆ ಅಂತೇಳಿ ಎಲ್ಲ ಮೀರೋದ್ರೆ ಇದಕ್ಕೆಲ್ಲ ಅಂತಿಮ ಒಂದು ನಾವು ನೋಡ್ಬೇಕಾಗತ್ತೆ. ಆಕ್ಚುಲಿ ಇಲ್ಲದೆ ಇದ್ರೆ ನಮ್ಮ ರಾಜ್ಯಕ್ಕೊಂದು ಒಳ್ಳೆ ಹೆಸರಿದೆ, ಒಳ್ಳೆ ಆಡಳಿತ ನಡೆಸ್ತಾ ಇದ್ದಂತ ರಾಜ್ಯ ಅಂತ. ಈ ರಾಜ್ಯದ ಹೆಸರನ್ನ ಈಗಾಗಲೇ ಕೆಡಿಸಿದ್ದಾರೆ. ಅದು ಮತ್ತಿನ್ನೂ ದೊಡ್ಡ ಮಟ್ಟದಲ್ಲಿ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ ಕುಮಾರಸ್ವಾಮಿ ಅವರೇ, ಮೊನ್ನೆ ಆದ್ರೂ ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಒಂದು ಕಾನೂನು ತರಲಿಕ್ಕೆ ಹೊರಟಿದೆ. ಇದು ಭಾಷಣ ಚೆನ್ನಾಗಿದೆ ಅಲ್ಲ, ಮತ್ತೆ ಹಂಗ್ ದ್ವೇಷ ಭಾಷಣ ಮಾಡಿ ಕ್ಷಮಾಪಣೆ ಕೋರ್ಬಿಡೋದಪ್ಪ, ಅಷ್ಟೇ ಮುಗಿದೋಯ್ತು ಅಷ್ಟೇ. ಅವರು ದ್ವೇಷ ಭಾಷಣದ್ದು ಬಿಲ್ ತರ ಹೊರಟಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಅದ ಅಳವಡಿಕೆ ಮಾಡಕ್ಕಲ್ಲ, ವಿರೋಧ ಪಕ್ಷಗಳಿಗೆ ಮಾಡೋದಕ್ಕೆ ಮಾಧ್ಯಮ ಸ್ನೇಹಿತರುಗಳ ಮೇಲೂ ಬಹುಶಃ ಕದಾ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಆ ದ್ವೇಷ ಭಾಷಣದ್ದು ಕ್ಷಮೆ ಕೋರುವುದರೊಂದಿಗೆ ಇದು ನಿಲ್ಬಾರ್ದು ಕುಮಾರಸ್ವಾಮಿ ಅವರೇ, ಒಂದು ಆಕ್ಷನ್ ಆಗಲಿ, ಉಳಿದವ್ರಿಗೊಂದು ಪಾಠ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಧನ್ಯವಾದ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.